ಭಾಷ್ಯಂ ಯದ್ಯಪಿ ಪೂರ್ವಮೇವ ಬಹುಭಿಃ ವ್ಯಾಖ್ಯಾತಃ ಪೂರ್ವಂ ಬುಧೈಃ ತಸ್ಮಿನ್ಸ್ತೇಪಿ ತಥಾಪಿ ಮೋಹಮಗಮನ್ ಯದ್ವಾದಿವೈ ಮತ್ಯತಃ ಅಧ್ಯಾಸೈಕನಿರೂಪಣೇನ ನಿಖಿಲಂ ಭಾಷ್ಯಾರ್ಥಮಾತನ್ವತಿ ಸ್ವಾತ್ಮಾನಂದವಿಧಾಯಿನೀ ಚ ಸುಗಮಾ ವ್ಯಾಖ್ಯಾನಕೇಶಾಂ ಮುದೇ ವ್ಯಾಖ್ಯಾನಕೇಶಾಂ ಮುದೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀ ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಸರ್ವಾತ್ಮಾ ಸರ್ವದೃಗ್ಯೋಧೌ ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ಭಕ್ತರು, ವೇದಾಂತ ಪ್ರಿಯರು, ವೇದಾಂತಿಗಳು, ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸನಾಮ ಸಂವತ್ಸರದಲ್ಲಿ
ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ತಿಥಿ. ಇಂದು ಶುಕ್ರವಾರ, ನಾಳೆ ದಿವಸ ಅಮಾವಾಸ್ಯ. 2025ನೇ ಇಸ್ವಿಯಲ್ಲಿ ಆಗಸ್ಟ್ ಮಾಹೆಯಲ್ಲಿ ಇಂದು 22ನೇ ತಾರೀಖಿನ ಶುಕ್ರವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಸುಗಮ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಕಾಮ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬರೆದಿರುವ ಅಧ್ಯಾಸ ಭಾಷ್ಯದ ಮೇಲೆ ಸಂಸ್ಕೃತ ವ್ಯಾಖ್ಯಾ ಸುಗಮ. ಇದನ್ನ ನೋಡೋಣ. 117ನೇ ಪುಟದಲ್ಲಿ ಪ್ರಾರಂಭ ಮಾಡುವುದು. ಯತ್ ಪುನಃ ಅವಿದ್ಯಾನಾಶ ವ್ಯತಿರೇಕೇಣ ತತ್ಸಂಸ್ಕಾರೋಪಿ ಅಪನೇತವ್ಯಃ ಅನ್ಯಥಾ ತದ್ವಶಾತ್ ಪುನರಪಿ ಅವಿದ್ಯೋತ್ಥಾನ ಪ್ರಸಂಗಾತ್ ಇತಿ ಮೂಲ ವಿದ್ಯಾವಾದಿನಃ ವದಂತಿ ತತ್ ಸರ್ವಥಾ ನ ಕ್ಷಮಾಮಹೆ. ಬಹಳ ಚೆನ್ನಾಗಿದೆ. ಬ್ರಹ್ಮವಿದ್ಯಾ ಬಂತು, ಆತ್ಮಜ್ಞಾನಿಯಾದ, ಅವಿದ್ಯಾ ಹೋಯ್ತು. ಅವಿದ್ಯೆ ಹೋಗಿರಬಾರ್ದು, ಆದರೆ ಅವಿದ್ಯೆಗೆ ಸಂಸ್ಕಾರ ಅಂತಿದೆ. ಯಾವ ಸಂಸ್ಕಾರದಿಂದ ಅವಿದ್ಯಾ ಬಂದಿದೆಯೋ ಆ ಸಂಸ್ಕಾರ ಉಳ್ಕೊಂಡಿದೆ. ಕೇವಲ ಬ್ರಹ್ಮವಿದ್ಯೆಯಿಂದ ಆ ಸಂಸ್ಕಾರ ಹೋಗುವುದಿಲ್ಲ. ಅವಿದ್ಯಾ ಹೋದ ಮೇಲೂ ಆ ಸಂಸ್ಕಾರವನ್ನ ನಾಶ ಮಾಡಿಕೊಳ್ಳುವುದಕ್ಕಾಗಿ ಏನಾದ್ರು ಪ್ರಸಂಖ್ಯಾನ, ಧ್ಯಾನ, ಸಮಾಧಿ, ಜಪಾನುಷ್ಠಾನ ಮುಂತಾದ ಅನುಷ್ಠಾನವನ್ನು ಮಾಡಬೇಕು. ಬ್ರಹ್ಮವಿದ್ಯಾ ಬಂತು, ಬ್ರಹ್ಮಜ್ಞಾನಿಯಾದ, ಅವಿದ್ಯಾ ತೊಲಗಿತು. ಆದರೂ ಕೂಡ ಅವಿದ್ಯೆಯ ಸಂಸ್ಕಾರ ಉಂಟು, ಆ ಸಂಸ್ಕಾರ ಉಂಟು. ಆ ಸಂಸ್ಕಾರವಿರುವವರೆಗೂ ಕೂಡ ಇವನಿಗೆ ಮೋಕ್ಷವಾಗುವುದಿಲ್ಲ ಅಂತ ಹೇಳ್ತಾರೆ. ಈ ವಾದವನ್ನ ನಾವುಗಳು ಸರ್ವಥಾ ನ ಕ್ಷಮಾಮಹಿ 1% ಒಪ್ಪುವುದಿಲ್ಲ. ಯಾಕೆ? ಭಾಷ್ಯ ವಿರುದ್ಧತ್ವಾ. ಶಾಂಕರ ಭಾಷ್ಯಕ್ಕೆ ಈ ಸಂಸ್ಕಾರವಾದವು ವಿರುದ್ಧವಾಗಿರುವುದರಿಂದ ಶಾಂಕರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳಲ್ಲಿ ಎಲ್ಲಿಯೂ ಶಂಕರಾಚಾರ್ಯರವರು ಬ್ರಹ್ಮಜ್ಞಾನದಿಂದ ಅಜ್ಞಾನವು ನಾಶವಾದ ಮೇಲೆ ಸಂಸ್ಕಾರ ಉಳಿದಿರುತ್ತೆ. ಆ ಸಂಸ್ಕಾರವನ್ನ ನಾಶ ಮಾಡಿಕೊಳ್ಳೋಕ್ಕೋಸ್ಕರವಾಗಿ ಏನಾದರೂ ಸಾಧನವನ್ನ ಮಾಡಬೇಕು ಎಂದು ಎಲ್ಲಿಯೂ ಬರಲಿಲ್ಲ. ಈ ವಾದ ಶಾಂಕರ ಭಾಷ್ಯಕ್ಕೆ ವಿರುದ್ಧವಾಗಿದೆ. ಸ್ಟೇಟ್ಮೆಂಟ್ ಕೊಟ್ಟರು ಗುರುಗಳು ತೋರಿಸ್ಕೋಬೇಕು. ಯಾವ ಶಾಂಕರ ಭಾಷ್ಯದಲ್ಲಿ? ಪ್ರಸ್ಥಾನತ್ರಯ ಶಾಂಕರ ಭಾಷ್ಯ ಗ್ರಂಥಗಳಲ್ಲಿ ನೋಡಿ ಶುರು ಮಾಡ್ತಾ ಇದ್ದಾರೆ. ವಿದ್ಯಾಯಾಂ ಹ್ಯ ಸತ್ಯಾಂ ಉದಿತೆ ಸವಿತರಿ ಶಾರ್ವರಮಿವ ತಮಃ ಪ್ರಣಾಶಂ ಉಪಗಚ್ಛತ್ಯ ವಿದ್ಯಾ. ಭಗವದ್ಗೀತಾ ಭಾಷ್ಯ. ಉದಿತೆ ಸವಿತರಿ ಸತಿ, ಸವಿತರಿ ಉದಿತೆ ಸತಿ. ಸವಿತರಿ ಸಪ್ತಮಿ ಏಕವಚನ. ಸೂರ್ಯನು ಹುಟ್ಟಿದ ಮೇಲೆ ಇದಕ್ಕೆ ಶತ್ರು ಸತ್ಯ ಸಪ್ತಮಿ ವಿಭಕ್ತಿ. ಸವಿತರಿ ಉದಿತೆ ಸತಿ, ಸೂರ್ಯನು ಹುಟ್ಟಿದ ಕೂಡಲೇ ಶಾರ್ವರಂ ತಮಃ. ಶಾರ್ವರಂ ಶರ್ವರ್ಯ ಇದಂ ಶಾರ್ವರಂ. ರಾತ್ರಿಯಲ್ಲಿ ಇದ್ದಂತ, ರಾತ್ರಿಗೆ ಸಂಬಂಧಪಟ್ಟಿರುವಂತ ತಮಃ ಕತ್ತಲೆಯೋ ಹೇಗೆ ಪ್ರಣಾಶಂ ಉಪಗಚ್ಚತಿ. ಬರೀ ನಾಶ ಅಂತ ಹೇಳ್ತಾ ಇಲ್ಲ, ಪ್ರಣಾಶವನ್ನ ಹೊಂದುತ್ತದೆಯೋ, ಸಂಪೂರ್ಣವಾಗಿ ಕತ್ತಲೆ ಹೋಗಿಬಿಡುತ್ತದೆಯೋ. ಇದೇ ರೀತಿಯಲ್ಲಿ ವಿದ್ಯಾಯಾಂ ಉದಿತಾಯಾಂ ಸತ್ಯಂ ಬ್ರಹ್ಮವಿದ್ಯೆಯು, ಆತ್ಮವಿದ್ಯೆಯು ಒಬ್ಬ ಜಿಜ್ಞಾಸು ಸಾಧಕನಿಗೆ ಅಂತಃಕರಣದಲ್ಲಿ ಹುಟ್ಟಿಬಿಟ್ಟರೆ
ಅವಿದ್ಯೆಯು ಪ್ರಣಾಶಂ ಉಪಗಚ್ಚತಿ, ಸ್ವಲ್ಪವೂ ಉಳಿಯದಂತೆ ಅವಿದ್ಯಾ ಗಂಧವು ಇಲ್ಲದಿರುವಂತೆ ಅವಿದ್ಯೆಯು ನಾಶವಾಗಿ ಬಿಡುತ್ತದೆ. ಅವಿದ್ಯಾ ಸಂಸ್ಕಾರ ಇರುತ್ತದೆ ಎಂದು ಹೇಳುತ್ತಿಲ್ಲ. ಇನ್ನೊಂದು ಸೂತ್ರವಾಕ್ಯ, ಸಕೃದುತ್ಪನ್ನ ಏವ ಹಿ ಆತ್ಮ ಪ್ರತಿಪತ್ತಿ ಅವಿದ್ಯಾಂ ನಿವರ್ತಯತಿ. ಏನು ವಾಕ್ಯ ಕೋಟ್ ಮಾಡ್ತಾ ಇದ್ದೀನಿ. ಸಕೃದುತ್ಪನ್ನ ಏವ, ಎನ್ಲೈಟನ್ಮೆಂಟ್ ಒನ್ಸ್ ಡಾನ್ಡ್, ಡಾನಿಂಗ್ DAWN, ಒಂದೇ ಒಂದು ಸಲ ಬ್ರಹ್ಮಜ್ಞಾನವು ಉತ್ಪನ್ನ ಸತಿ ಹುಟ್ಟಿದ ಕೂಡಲೇ ಸರ್ವೋತ್ಪನ್ನ ಏವ ಹಿ ಆತ್ಮ ಪ್ರತಿಪತ್ತಿ, ಆತ್ಮ ಪ್ರತಿಪತ್ತಿ ಆತ್ಮಾವಗತಿ, ಆತ್ಮಜ್ಞಾನಂ ಅಥವಾ ಆತ್ಮಾನುಭವ, ಒಂದೇ ಒಂದು ಸಲ ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಜ್ಞಾನವು ಉಂಟಾಗಿ ಬಿಟ್ಟರೆ ಸಕೃದುತ್ಪನ್ನ ಏವ, ಒಂದೇ ಸಲ ಹುಟ್ಟಿದ ಸಾಕು. ಅದೇನ್ ಮಾಡುತ್ತೆ? ಅವಿದ್ಯಾ ನಿವರ್ತಯತಿ, ಅವಿದ್ಯೆಯನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತದೆ. ಯಾರ ಮಾತಿದು? ಶಂಕರ ಭಗವತ್ ಪೂಜ್ಯ ಪಾಠಾಚಾರ್ಯರ ಮಾತು. ಎಲ್ಲಿ? ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ಆಮೇಲೆ ನೋಡಿ ತಾವು 4:1-2 ಬ್ರಹ್ಮ ವಿದ್ಯಾ ಸಮಕಾಲಮೇವ ಅವಿದ್ಯಾ ಮಾತ್ರ ವ್ಯವಧಾನ ಅಪಗಮಾತ್. ಬೃಹದಾರಣ್ಯಕ ಭಾಷ್ಯ. ಏನು ಸದ್ಗುರುಗಳು ವ್ಯಾಖ್ಯಾನ ಬರೆಯುವುದಕ್ಕೆ ಹೊರಟ್ರೆ ಶಾಂಕರ ಭಾಷ್ಯ ವಾಕ್ಯಗಳು ಸುತ್ತುಗೊಳ್ಳುತ್ತಾ ಇವೆ. ನೂರಾರು ವಾಕ್ಯಗಳು. ಪೂಜ್ಯರೇ ನಮ್ಮನ್ನ ಕೋಟ್ ಮಾಡಿ, ಪೂಜ್ಯರೇ ನಮ್ಮನ್ನ ಉದ್ಧರಿಸಿ, ಪೂಜ್ಯ ಗುರುಗಳೇ ನಮ್ಮನ್ನ ನಿಮ್ಮ ವ್ಯಾಖ್ಯಾನದಲ್ಲಿ ಸೇರಿಸಿ ಅಂತಿರ್ತಾರೆ. ಒಂದು ಗೀತಾ ಭಾಷ್ಯ ವಾಕ್ಯವಾಯಿತು, ಮತ್ತೊಂದು ಸೂತ್ರ ಭಾಷ್ಯವಾಯಿತು. ಈಗ ಬೃಹದಾರಣ್ಯಕ ಭಾಷ್ಯ ವಾಕ್ಯ. ಹೌದಾ? ಚೆಕ್ ಮಾಡೀನಿ. ಅಲ್ಲೇಂ ಬರೀತ ಶಂಕರಾಚಾರ್ಯರು, ಬ್ರಹ್ಮ ವಿದ್ಯಾ ಸಮಕಾಲಮೇವ, ಬ್ರಹ್ಮವಿದ್ಯಾ ಹುಟ್ಟಿದ ಕೂಡಲೇ ಯಾವ ಕ್ಷಣದಲ್ಲಿ, ಯಾವ ನಿಮಿಷದಲ್ಲಿ ಬ್ರಹ್ಮವಿದ್ಯಾ ಹುಟ್ಟುತ್ತೋ ಅದೇ ಕಾಲದಲ್ಲಿ, ಅದೇ ಕ್ಷಣದಲ್ಲಿ, ಅದೇ ಸಮಯದಲ್ಲಿ ಅವಿದ್ಯಾ ಮಾತ್ರ ವ್ಯವಧಾನ ಅಪಗಮಾತೆ. ಅವಿದ್ಯಾ ಎನ್ನುವಂಥ ಅಡ್ಡಿಯು ಅಪಗಮಾತ್ ನಾಶವಾಗಿ ಬಿಡುತ್ತದೆ. ಸೂರ್ಯೋದಯ ಬೆಳಿಗ್ಗೆ 6:45 ಹುಟ್ಟ ಅಂತಿದ್ಬಾಗೆ, 6:46ಕ್ಕೆ ಸೂರ್ಯೋದಯವಾದ್ರೆ 6:46ಕ್ಕೆ ಕತ್ತಲೆ ಹೊರಟೋಗುತ್ತೆ. ಸೂರ್ಯೋದಯ 9 ಗಂಟೆಗಾದ್ರೆ 9 ಗಂಟೆ 2 ನಿಮಿಷ ಸೂರ್ಯೋದಯವಾಯಿತು. 9 ಗಂಟೆ 2 ನಿಮಿಷಕ್ಕೆ ಕತ್ತಲೆ ಹೊರಟೋಗುತ್ತೆ. ಬಹಳ ಚೆನ್ನಾಗಿದೆ. ಇಲ್ಲಿ ಬ್ರಹ್ಮವಿದ್ಯಾ ಸಮಕಾಲಮೇವ, ಸೈಮಲ್ಟೇನಿಯಸ್ಲಿ ಯಾವಾಗ ಬ್ರಹ್ಮವಿದ್ಯಾ ಉಂಟಾಗುತ್ತದೆಯೋ ಅದೇ ಕಾಲದಲ್ಲಿ ಅವಿದ್ಯೆಯು ಅಪಗಮಾತ್ ಅಪಗಚ್ಚತ್ಯ ವಿದ್ಯಾ ಸಂಪೂರ್ಣವಾಗಿ ನಾಶವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ವಾಕ್ಯ, ಇತಿ ಅಸಕೃತೆ ಉಚ್ಯತೆ ಭಾಷ್ಯೆ. ಹೀಗೆ ಭಾಷ್ಯೆ, ಶಾಂಕರ ಭಾಷ್ಯದಲ್ಲಿ ಶಂಕರಾಚಾರ್ಯರಿಂದ ಅಸಕೃತೆ ಅನೇಕ ಮೆನಿ ಟೈಮ್, ನಾಟ್ ಒನ್ಸ್, ಅನೇಕ ಗಣಗಳಲ್ಲಿ ಬ್ರಹ್ಮಜ್ಞಾನ ಉಂಟಾದ ಕೂಡಲೇ ಅವಿದ್ಯೆಯು ಸಂಪೂರ್ಣವಾಗಿ ನಾಶವಾಗಿ ಬಿಡುತ್ತದೆ ಅಂತಾರೆ. ಈ ಮೂಲಾವಿದ್ಯಾವಾದಿಗಳು ಬ್ರಹ್ಮವಿದ್ಯೆಯಿಂದ ಅವಿದ್ಯಾ ಹೋಗುತ್ತೆ, ಅದು ಸ್ಥೂಲಾವಿದ್ಯೆ. ಸಂಸ್ಕಾರ ರೂಪದಿಂದ ನೋಡ್ಕೊಂಡಿದೆ, ಅದು ಮೂಲಾವಿದ್ಯಾ. ಮೂಲಾವಿದ್ಯೆಯು ಈ ಜೊಳ್ಳಾದಂತಹ ಬ್ರಹ್ಮವಿದ್ಯೆಯಿಂದ ತೊಡಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ತಪ್ಪು. ಅಸಕೃತ ಉಚ್ಯತೆ ಭಾಷ್ಯೆ ವಿದ್ಯಾ ಪ್ರಣಾಶತ್ವಂ ಅವಿದ್ಯಾಯಾಃ. ಅವಿದ್ಯೆಯೋ ವಿದ್ಯಾ ಪ್ರಣಾಶ್ಯ
ವಿದ್ಯೆಯಿಂದ ಸಂಪೂರ್ಣವಾಗಿ ನಾಶವಾಗಿ ಬಿಡುತ್ತದೆ. 100%. ಇವರು ಹೇಳುವಂತಹದ್ದು 90% ವಿದ್ಯಾ ಹೋಗಿದೆ, 10% ಸಂಸ್ಕಾರ ಉಳ್ಕೊಂಡಿದೆ ಅಂತ. ಇದು ತಪ್ಪು. ನಹಿ ಏಕತ್ವ ವಿಜ್ಞಾನೇನ ಉನ್ಮಚಿತಸ್ಯ ದ್ವೈತ ವಿಜ್ಞಾನಸ್ಯ ಪುನಃಸಂಭವೋಸ್ತಿ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ 1:4. ನನ್ಗೆ ಆಶ್ಚರ್ಯ, ಎಷ್ಟು ಸುಂದರವಾಗಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಈ ಮೂಲ ವಿದ್ಯಾವಾದವನ್ನ ಅನುವಾದ ಮಾಡಿಕೊಂಡು ವಿಮರ್ಶೆ ಮಾಡುತ್ತಾ ಅದರಲ್ಲಿರುವಂತಹ ದೋಷಗಳನ್ನು ತೋರಿಸ್ತಾ ಇದ್ದಾರೆ. ನಹಿ ಏಕತ್ವ ವಿಜ್ಞಾನೇನ ಉನ್ಮಚಿತಸ್ಯ ದ್ವೈತ ವಿಜ್ಞಾನಸ್ಯ ಪುನಃಸಂಭವೋಸ್ತಿ ತತ್ವ ಸಮನ್ವಯಾತ್ ಅಂತ ಬರೆದಿದ್ದಾರೆ. ಏಕತ್ವ ವಿಜ್ಞಾನದಿಂದ, ಏಕತ್ವ ವಿಜ್ಞಾನಂ ಆತ್ಮೈವೇದಂ ಸರ್ವಂ ಬ್ರಹ್ಮೈವೇದಂ ಸರ್ವಂ ನೇಹ ನಾನಾಸ್ತಿ ಕಿಂಚನ ಅನ್ನುವಂತ ಏಕತ್ವ ವಿಜ್ಞಾನ ಉಂಟಾದ ಕೂಡಲೇ, ಏಕತ್ವ ಜ್ಞಾನ ಅಂತ ಹೇಳಲಿಲ್ಲ, ವಿಜ್ಞಾನಂ ವಿಶೇಷ ಜ್ಞಾನಂ ವಿವೇಕ ಜ್ಞಾನಂ. ಈ ಜ್ಞಾನ ಬರೀ ಬೊಗಳೆ ಅಲ್ಲ, ಪಾಂಡಿತ್ಯದ ಪ್ರಭಾವವಲ್ಲ, ಅನುಭವದವಲ್ಲ. ಈ ಪ್ರಪಂಚವೆಲ್ಲವೂ ಕೂಡ ನಾನೇ ಆಗಿದ್ದೇನೆ, ನಾನೇ ಬ್ರಹ್ಮ, ಆ ಬ್ರಹ್ಮವು ಒಂದು ಎನ್ನುವಂತ ವಿಜ್ಞಾನದಿಂದ, ವಿವೇಕ ರೂಪವಾದಂತಹ ಜ್ಞಾನದಿಂದ ಉನ್ಮಚಿತಸ್ಯ ನಾಶಿತಸ್ಯ ಬಾಧಿತಸ್ಯ ಸಂಪೂರ್ಣವಾಗಿ ಉನ್ಮಚಿತವಾದ ಮೇಲೆ, ಬಾಧಿತವಾದ ಮೇಲೆ ದ್ವೈತ ವಿಜ್ಞಾನವು ಪುನಃ ಸಂಭವ ನಾಸ್ತಿ, ಹುಟ್ಟಲಾರದು. ನೋಡಿ, ಸೂರ್ಯೋದಯವಾದ ಮೇಲೆ ಕತ್ತಲೆ ಹೋಯಿತು, ಸೂರ್ಯ ಮುಳುಗಿಬಿಟ್ರೆ ಪುನಃ ಕತ್ತಲೆ ಆಗುತ್ತೆ. ಇಲ್ಲಿ ಬ್ರಹ್ಮಜ್ಞಾನ ಉಂಟಾದ ಮೇಲೆ ಆ ಬ್ರಹ್ಮಜ್ಞಾನ ಸೂರ್ಯನು ಮುಳುಗುವಂತೆಯೇ ಇಲ್ಲ. ಅಬ್ಬ ಹೃದಾಕಾಶೇ ಚಿದಾದಿತ್ಯ ಭಾಸತೆ ಚ ನಿರಂತರಂ ನೋದೇತಿ ನಾಸ್ತಮೇತ್ಯೇಷ ಕಥಂ ಸಂಧ್ಯಾಮುಪಾಸ್ಮಹೇ. ಏನ್ ಜ್ಞಾನಿಗಳ ಮಾತು. ಒಮ್ಮೆ ನನಗೆ ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಏಕತ್ವ ವಿಜ್ಞಾನವು ಅನುಭವದಲ್ಲಿ ಉಂಟಾಗಿ ಬಿಟ್ಟರೆ ಪುನಃ ದ್ವೈತ ಜ್ಞಾನ ಬಂದ್ಬಿಡುತ್ತೇನೋ ಎನ್ನುವಂತ ಭಯವಿಲ್ಲ. ಪುನಃ ಮತ್ತೆ ದ್ವೈತ ವಿಜ್ಞಾನಸ್ಯ ಹಿಂದೆ ಇತ್ತಲ್ಲ, ಯಾವುದು ಈ ಪ್ರಪಂಚವೆಲ್ಲ ಸತ್ಯವಾಗಿದೆ, ನಾನು ಸಂಸಾರಿ, ನಾನು ಜೀವಾತ್ಮ ಎನ್ನುವ ಅಜ್ಞಾನವಿತ್ತಲ್ಲ, ಅದು ಪುನಃ ಸಂಭವೋ ನಾಸ್ತಿ. ಒಂದು ಉದಾಹರಣೆ ಮಾಡಿ. ಮಬ್ಬುಗತ್ತಲೆಯಲ್ಲಿ ಹಾವನ್ ಕಂಡೆ, ಹಾವು ತಿರ್ಕೊಂಡು ಕಟ್ಬಿಡ್ತಾ ಇದ್ದೇನೆ. ಹತ್ತಕ್ಕೆ ಹೋದೆ, ನೋಡಿದೆ, ಹಗ್ಗ ಅಂತ ಗೊತ್ತಾಯ್ತು. ಅದನ್ನ ಎತ್ಕೊಂಡು ಕೊಳ್ಳಿ ಸುತ್ತಾಕೊಂಡೆ, ಹಗ್ಗ ಅಂತ ಗೊತ್ತಾಯ್ತು. ಅದನ್ನ ತಗೊಂಡು ಹೊಟ್ಟೆ ಎಲ್ಲ ಬಿಗಿದೆ, ಹಾವು ಅಂತ ಗೊತ್ತಾಯ್ತು. 10 ಜನ ಬಂದ್ರು, ಅವರ ಮುಂದೆ ಹಗ್ಗವನ್ನು ತಗೊಂಡು ಬೀಸ್ತಾ ಇದ್ದೀನಿ, ಹಗ್ಗ ಅಂತ ಗೊತ್ತಾಯ್ತು. ಇದು ಹಗ್ಗ ಎನ್ನುವಂತ ನಿಶ್ಚಯ ಜ್ಞಾನ 100% ಆದ ಮೇಲೆ ಪುನಃ ಅದನ್ನು ಕಂಡಾಗ ಹಾವು ಎನ್ನುವಂತಹ ಭ್ರಮೆಯಾಗಬಹುದಾ? ಸಾಧ್ಯವೇ ಇಲ್ಲ. ಹಾವಿನಂತೆ ತೋರುವಾಗಲೂ ಹಾಗೆವೆ. ಏಕತ್ವ ವಿಜ್ಞಾನದಿಂದ ಸಂಪೂರ್ಣವಾಗಿ ನಾಶ ಮಾಡಲ್ಪಟ್ಟ ಮೇಲೆ ದ್ವೈತ ವಿಜ್ಞಾನವು ಬ್ರಹ್ಮಜ್ಞಾನಿಗೆ ಮತ್ತೆ ತೋರಿಕೊಳ್ಳಲಾರದು. ಶಾಂಕರ ಭಾಷ್ಯ. ವಿದ್ಯೋತ್ಪತ್ತೌ ಅವಿದ್ಯಾಯಾಃ ಹಿ ಅಸ್ತತ್ವಾದೆ ತದಾಶ್ರಯೇ ಅವಿದ್ಯಾ ಅನುಪಪತ್ತಿ. ಶ್ರೀರಾಮಚಂದ್ರ ಈಶಾವಾಸ್ಯ ಭಾಷ್ಯ 18ನೇ ಮಂತ್ರದ ಕೊನೆಯಲ್ಲಿ ಭಾಷ್ಯ.
ಅಗ್ನೇನಯ ಸುಪಕಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಯೋಧ್ಯಸ್ವಜುಹುರಾಣಮೇನೋ ಭೂಯಿಷ್ಠಾಂತೆ ನಮವೃತ್ತಿಂ ವಿಧೇಮ. ಮಂತ್ರಕ್ಕೆ ಅರ್ಥವನ್ನ ಬರೆದು ಕಡೆಯಲ್ಲಿ ಭಾಷ್ಯಕಾರ ಶಂಕರರು ಈಶಾವಾಸ್ಯೋಪನಿಷತ್ತಿನಲ್ಲಿ ಪ್ರತಿಪಾದಿತವಾಗಿರುವ ಅದ್ವೈತ ತತ್ವದ ವಿಚಾರವನ್ನ ಮಾಡುತ್ತಾ ದೊಡ್ಡ ಚರ್ಚೆ ಮಾಡಿದ್ದಾರೆ. ಅಲ್ಲಿ ಬರೀತಾರೆ, ವಿದ್ಯೋತ್ಪತ್ತವು ಸತ್ಯ. ಇದು ಹೇಗೆ ಓದ್ಬೇಕು ಅಂತ ದಯವಿಟ್ಟು ನೋಡ್ಕೊಳ್ಳಿ. ವಿದ್ಯೋತ್ಪತ್ತಾವ ವಿದ್ಯಾಯ ಇದೆ, ಕರೆಕ್ಟ್, ಸಂಧಿ ಆಯ್ತು. ವಿದ್ಯೋತ್ಪತ್ತೌ ಅವಿದ್ಯಾಯ ವಿದ್ಯೋತ್ಪತ್ತಾವ ವಿದ್ಯಾಯ ಯೇಷೋಯವಾಯಾವ ಅವಾಂತ 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 ಆದೇಶ ಸಂಧಿ, ಅವಾಂತಾದೇಶ ಸಂಧಿ. ವಿದ್ಯೋತ್ಪತ್ತೌ ಸತ್ಯಂ ತೀಲಿಂಗ. ವಿದ್ಯಾ ಬ್ರಹ್ಮ ವಿದ್ಯಾ ಉತ್ಪತ್ತೌ ಜಾತಾಯಾಮ್ ಸತ್ಯಂ. ಒಬ್ಬನಿಗೆ ಬ್ರಹ್ಮ ವಿದ್ಯಾ ಉಂಟಾಯಿತು, ಅಹಂ ಬ್ರಹ್ಮಾಸ್ಮಿ, ಇದು ಉಂಟಾದ ಮೇಲೆ ಅಸ್ತತ್ವಾದ ವಿದ್ಯಾಯ ಅವಿದ್ಯೆಯು ಅಸ್ತವಾಯಿತು, ನಾಶವಾಯಿತು. ವಿದ್ಯಾವಿದ್ಯೆಗಳಿಗೆ ಪರಸ್ಪರ ವಿರುದ್ಧ ಸ್ವಭಾವವಿರೋಣದಿಂದ ಯತ್ರ ವಿದ್ಯಾ ನ ತತ್ರ ಅವಿದ್ಯಾ, ಯತ್ರ ಅವಿದ್ಯಾ ನ ತತ್ರ ವಿದ್ಯಾ. ಜ್ಞಾಪ್ಯಕ್ಕೆ ತಮ ಪ್ರಕಾಶವತೆ ವಿರುದ್ಧ ಸ್ವಭಾವೇ ವಿದ್ಯಾ ವಿದ್ಯೆ, ವಿದ್ಯಾ ಚ ಅವಿದ್ಯಾ ಚ ವಿದ್ಯಾ ವಿದ್ಯೆ, ಜ್ಞಾನಂಚ ಅಜ್ಞಾನಂಚ ಜ್ಞಾನಾಜ್ಞಾನೇ. ಇವುಗಳು ಪರಸ್ಪರ ವಿರುದ್ಧ ಸ್ವಭಾವವಾಗಿರುವುದರಿಂದ ವಿದ್ಯೋತ್ಪತ್ತವು ಸತ್ಯ. ಬ್ರಹ್ಮ ವಿದ್ಯಾ ಉಂಟಾಗಿ ಬಿಟ್ಟರೆ ಅವಿದ್ಯಾಯ ಅಸ್ತತ್ವಾದ್ ಹಿ ಅಸ್ತತ್ವ ಅವಿದ್ಯೆಯು ನಾಶವಾಗಿ ಬಿಡುವುದರಿಂದ ಪುನಃ ತದಾಶ್ರಯೇ ಅವಿದ್ಯಾ ಆಶ್ರಯದಲ್ಲಿ ಪುನಃ ಅವಿದ್ಯಾ ಪುನಃ ಹುಟ್ಟುತ್ತೇನೋ ಅಂತ ಬಹಳ ರಮಣ ಮಹರ್ಷಿಗಳಿಗೆ ಅವರು 14ನೇ ವರ್ಷದಲ್ಲಿ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಹೊಡೆಯಲಾಯಿತು. ಆಮೇಲೆ ಎಷ್ಟೇ ಜನ ಬಂದರು, ಏನೇ ಆದರೂ, ಏನನ್ನೇ ನೋಡಿದರು, ಆ ಜ್ಞಾನ ಹೋಗಲಿಲ್ಲ, ಅಜ್ಞಾನ ಉಳಿಯಲಿಲ್ಲ. ತುಂಬಾ ಚೆನ್ನಾಗಿದೆ. ವಿದ್ಯೋತ್ಪತ್ತವು ಸತ್ಯ ಅವಿದ್ಯಾಯ ಅಸ್ತತ್ವಾತ್ ತದಾಶ್ರಯೇ. ಅವಿದ್ಯೆಯ ಸಂಸ್ಕಾರ ಅಂತ ಏನೋ ಬಂದಿದೆ, ಅದರಿಂದ ಪುನಃ ಅವಿದ್ಯೆಯು ಹುಟ್ಟಲು ಸಾಧ್ಯವಿಲ್ಲ. ಇಷ್ಟೇ ತಾತ್ಪರ್ಯ. ಒನ್ಸ್ ಎನ್ಲೈಟನ್ಮೆಂಟ್ ಹ್ಯಾಸ್ dawned, avidya is completely removed. Ignorance is sublated. ಪೂಜ್ಯ ಗುರುಗಳು ಆ ಶಬ್ದ ಬಳಸ್ತಾ ಇದ್ರು, ಅವಿದ್ಯಾ ಹ್ಯಾಸ್ ಬಿನ್ ಸಬ್ಲೇಟೆಡ್ ಅಂದರೆ ಬಾಧಿತವಾಗಿ ಬಿಟ್ಟಿತು. ಬಾಧಿತತ್ವಾದ ವಿದ್ಯಾಯ ಅಂತ ಹೇಳ್ತಾರೆ. ಯಾರು? ಸುರೇಶ್ವರಾಚಾರ್ಯರು. ಆನಂದವಾಗಿದೆ. ಇದು ಈಶಾವಾಸ್ಯ ಭಾಷ್ಯ. ಇನ್ನೊಂದು ಭಾಷ್ಯ ಮಾಂಡೂಕ್ಯೋಪನಿಷತ್ ಭಾಷ್ಯ. ಅಬ್ಬಬ್ಬಬ್ಬಬ್ಬ, ಏನ್ ಪೂಜ್ಯ ಸದ್ಗುರುಗಳು ಭಾಷ್ಯ ವಾಕ್ಯಗಳ ಸುರಿಮಳೆ ಸುರಿಸ್ತಾ ಇದ್ದಾರೆ. ಇದನ್ನ ಓದುತ್ತಿರುವ ನಾವುಗಳೇ ನಿಜವಾಗಿಯೂ ಭಾಗ್ಯವಂತರು. ಇಂಥ ವಾಕ್ಯವನ್ನ ಯಾರು ಹೇಳ್ಬೇಕು ನಮಗೆ? ಇಂಥ ಉಪದೇಶಗಳನ್ನ ಹೇಳೋರು ಹೇಗೆ? ಈ ಪ್ರಪಂಚದಲ್ಲಿ 1 ಕೋಟಿ ಜನ ಇದ್ದಾರೆ ಉಪನ್ಯಾಸ ಮಾಡುವಂತ. ಯಾರೊಬ್ಬರೂ ಕೂಡ ಇಂಥ ಭಾಷ್ಯ ವಾಕ್ಯಗಳನ್ನು ಎತ್ಕೊಂಡು ಮುಮುಕ್ಷು ಜನಗಳಿಗೆ ಉಪದೇಶ ಮಾಡುವಂತ ಮಹತ್ವರೇ ಇಲ್ಲ. ನೋಡಿ, ಇದನ್ನು ಒಳ್ಳೆ ವಾಕ್ಯ, ತುಂಬಾ ಜೋರಾಗಿದೆ. ಪರಮಾರ್ಥ ದರ್ಶನಾತೆ ಬ್ರಹ್ಮವಿತೆ ತೃತೀಯಂ ಬೀಜ ಭಾವಂ ದಗ್ಧ್ವಾ ಆತ್ಮಾನಂ ಪ್ರವಿಷ್ಟ ಇತಿ ನ ಪುನರ್ಜಾಯತೆ ತುರೀಯಸ್ಯ ಅಬೀಜತ್ವಾತ್ ನಹಿ ರಜ್ಜು ಸರ್ಪಯೋಃ ವಿವೇಕೆ ಸತಿ ರಜ್ವಾಂ ಪ್ರವಿಷ್ಟ ಸರ್ಪಃ ಬುದ್ಧಿ ಸಂಸ್ಕಾರಾತ್ ಪುನಃ ಪೂರ್ವವತ್ ತದ್ವಿವೇಕಿನ ಮುತ್ಥಾಸ್ಯತಿ ಇತಿ
ಮಾಂಡೂಕ್ಯೋಪನಿಷತ್ಕಾರಿಕಾ ಭಾಷ್ಯೆ ಭಗವಾನ್ ಶಂಕರ ವದತಿ. ಅಬ್ಬಾ, ನನಗೆ ರೋಮಾಂಚನ ಮಾಡ್ತಾ ಇದೆ ನೋಡಿ. ಎಷ್ಟು ಮತ್ತೊಮ್ಮೆ ವಾಕ್ಯ. ಇದು ಶಾಂಕರ ಭಾಷ್ಯ, ಮಾಂಡೂಕ್ಯ ಭಾಷ್ಯ. ಎಷ್ಟು ಕೋಟ್ ಮಾಡ್ತಾ ಇದ್ದಾರೆ ಸ್ವಾಮಿ. ಪರಮಾರ್ಥ ದರ್ಶನಾತ್ ಬ್ರಹ್ಮವಿತ್ ತೃತೀಯಂ ಬೀಜ ಭಾವಂ ದಗ್ಧ್ವಾ ಆತ್ಮಾನಂ ಪ್ರವಿಷ್ಟಃ ಇತಿ ನ ಪುನರ್ಜಾಯತೆ ತುರೀಯಸ್ಯ ಅಬೀಜತ್ವಾತ್ ನಹಿ ರಜ್ಜು ಸರ್ಪಯೋರ್ವಿವೇಕೆ ಸತಿ ರಜ್ವಾಂ ಪ್ರವಿಷ್ಟ ಸರ್ಪ ಬುದ್ಧಿ ಸಂಸ್ಕಾರಾದಿ ಪುನಃ ಪೂರ್ವವತ್ ತದ್ವಿವೇಕಿನ ಮುಚ್ಛಾಸ್ಯತಿ. ಅಬ್ಬಾ, ಜೋರಾಗಿದೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರೇ ಜೋರಾಗಿದ್ದಾರೆ. ಅವರಿಗಿಂತಲೂ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಇಮ್ಮಡಿ ಜೋರಾಗಿದ್ದಾರೆ. ಪರಮಾರ್ಥ ದರ್ಶನಾತ್, ಪರಮಾರ್ಥ ದರ್ಶನಂ, ತತ್ವದರ್ಶನಂ, ಆತ್ಮದರ್ಶನಂ, ಬ್ರಹ್ಮದರ್ಶನಂ, ಬ್ರಹ್ಮಾತ್ಮ ದರ್ಶನಂ, ಬ್ರಹ್ಮಸ್ವರೂಪ ದರ್ಶನಂ ಸೇನಾನಿ. ಪರಮಾರ್ಥವನ್ನ, ಪರಮಾರ್ಥವೇನು? ಮಾಯಾ ಮಾತ್ರಮಿದಂ ದ್ವೈತಂ, ಅದ್ವೈತಂ ಪರಮಾರ್ಥತಃ. ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕಃ ನ ಮುಮುಕ್ಷು ನ ವೈ ಮುಕ್ತಃ ಇತ್ಯೇಷ ಪರಮಾರ್ಥತ. ಯಾವ ದ್ವೈತವೂ ಇಲ್ಲದ ಅದ್ವಿತೀಯವಾದ ಬ್ರಹ್ಮಸ್ವರೂಪನೇ ನಾನು. ಇದು ಪರಮಾರ್ಥ. ಇಂಥ ಪರಮಾರ್ಥ ದರ್ಶನಾತ್, ಪರಮಾರ್ಥ ಜ್ಞಾನಾತ್, ಪರಮಾರ್ಥ ಅನುಭವಾತ್, ಪರಮಾರ್ಥ ಅವಗತೆ, ಪರಮಾರ್ಥ ವಿದ್ಯಾಯ ಪಂಚಮಿ ಏಕವಚನ. ಇಂಥ ಪರಮಾರ್ಥ ದರ್ಶನ ಯಾವನಿಗೆ ಉಂಟಾಯಿತೋ ಅಂಥವನಿಗೆ ಆ ಪರಮಾರ್ಥ ದರ್ಶನದಿಂದ ಏನಾದವನು? ಬ್ರಹ್ಮವಿತ್, ಬ್ರಹ್ಮಾತ್ಮವಿತ್. ಅವನಿಗೆ ಈಗ ಸತ್ಯ ದರ್ಶನವಾಗೋಯ್ತು. ಇದೆಲ್ಲವೂ ಬರೀ ಮೋಸ, ಇದೆಲ್ಲವೂ ಜೊಳ್ಳು, ಇದೆಲ್ಲವೂ ಮಾಯಾ ಮಾತ್ರ. ಎಚ್ಚರ ಕನಸುಗಳಲ್ಲಿ ಏನೇನು ತೋರ್ತಾ ಇದೆಯೋ ಯಾವುದು ಪರಮಾರ್ಥವಲ್ಲ, ಯಾವುದು ನಾನಲ್ಲ. ಇದೆಲ್ಲವೂ ನನ್ನಿಂದಲೇ ಬಂದು ನನ್ನಲ್ಲಿಯೇ ಇದೆ ಎನ್ನುವಂಥ ಪರಮಾರ್ಥವನ್ನ ಅರ್ಥ ಮಾಡಿಕೊಂಡಂತಹ ಬ್ರಹ್ಮಜ್ಞಾನಿಗೆ ಆ ಪರಮಾರ್ಥ ದರ್ಶನದಿಂದ ಬ್ರಹ್ಮಾತ್ಮವಿತ್, ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮವಿತ್, ಬ್ರಹ್ಮಾತ್ಮವಿತ್, ತತ್ವವಿತ್, ಆತ್ಮ ಎಲ್ಲ ನಾನು, ಬ್ರಹ್ಮವೇ ನಾನು ಅಂತ ತಿಳ್ಕೊಂಡ. ಹಾಗೆ ಜ್ಞಾನವಾದ ಮೇಲೆ ಅದರಿಂದ ಆಗುವ ಫಲವೇನು? ತೃತೀಯಂ ಬೀಜ ಭಾವಂ ದಗ್ಧ್ವಾ. ಒಳ್ಳೆ ಪದ. ಇದೆಲ್ಲ ಮಾಂಡೂಕ್ಯ ಕಾರಿಕಾ ವಿಚಾರ, ಅವಸ್ಥಾತ್ರಯ ವಿಚಾರ. ಅವಸ್ಥಾತ್ರಯ ವಿಚಾರದಲ್ಲಿ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಮಾಡಿರುವಂತಹ ಸಂಶೋಧನೆಯನ್ನ 14 ಲೋಕಗಳಲ್ಲಿ ಯಾರು ಮಾಡಿಲ್ಲ. ಬಾ, ಏನ್ ಹೇಳ್ಬೇಕು? ಆ ಮಹಾತ್ಮರು ಸಿಂಪ್ಲೆಸ್ಟ್ ಪರ್ಸನ್, ಸಿಂಪ್ಲಿಸಿಟಿ ಎಂಬಾಡಿಮೆಂಟ್. ಅದೇ ರೀತಿಯಲ್ಲಿ ಸಿಂಪ್ಲಿಸಿಟಿ ಎನ್ಲೈಟನ್ಮೆಂಟ್ ಆಲ್ಸೋ. ಬ್ರಹ್ಮಜ್ಞಾನ ನಿಷ್ಠೆಯಲ್ಲಿಯೂ ಕೂಡ ಅತ್ಯಂತ ಸರಳವಾಗಿ ಏನು ವಾಕ್ಯ ಬರೀತಾರೆ ಸ್ವಾಮಿ? ಈ ವಾಕ್ಯವನ್ನ ಅವರ 78ನೇ ವಯಸ್ಸಿನಲ್ಲಿ ಬರೆದಿರ್ಬೇಕಾದ್ರೆ ಪುನಃ 20 ವರ್ಷ ಬದುಕಿದ್ರು. 78 + 20 98. 97. ಏನ್ ಮಹಿಮೆ, ಏನ್ ಆಶ್ಚರ್ಯ! ಬಾ, ಪರಮಾರ್ಥ ದರ್ಶನದಿಂದ ಅವನು ಬ್ರಹ್ಮಜ್ಞಾನಿ ಆಗಿಬಿಟ್ಟ. ಇವನು ತೃತೀಯಂ ಬೀಜ ಭಾವಂ ದಗ್ಧ. ಪ್ರಥಮಂ ಬೀಜ ಭಾವಂ ಎಚ್ಚರ, ದ್ವಿತೀಯಂ ಬೀಜ ಭಾವಂ ಸ್ವಪ್ನ, ತೃತೀಯಂ ಬೀಜ ಭಾವಂ ಸುಷುಪ್ತಿ. ಇದು ಬಹಳ ಆಳವಾದ ವಿಚಾರ. ಆದರೂ ಕೂಡ
ಒಂದು 5 ನಿಮಿಷ ಹೇಳ್ತೇನೆ ಕೇಳಿದ್ದಾವ. ಭಗವಾನ್ ಗೌಡಪಾದಾಚಾರ್ಯರು ಮಾಂಡೂಕ್ಯ ಮಂತ್ರಗಳಿಗೆ ವ್ಯಾಖ್ಯಾನ ಮಾಡುವ ನೆಪದಿಂದ ಅದ್ವೈತ ವೇದಾಂತ ಸಿದ್ಧಾಂತವನ್ನ ಸುಮಾರು 215 ಕಾರಿಕೆಗಳು ತಿಳಿಸ್ಕೊಟ್ಟಿದ್ದಾರೆ. ಒಂದು ಕಾರಿಗೆ ಹೇಳ್ತಾರವರು, ವೈಶ್ವಾನರ ಮತ್ತು ತೇಜಸ ಇಬ್ಬರೂ ಕೂಡ ಕಾರ್ಯ ಕಾರಣ ಬದ್ಧೌತೌ ಇಷ್ಯೇತೆ ವಿಶ್ವತೈಜಸೌ ಪ್ರಾಜ್ಞ ಕಾರಣ ಬದ್ಧಸ್ತು ದ್ವೌತೌ ತುರ್ಯೇನ ಸಿದ್ಧತಃ. ಒಂದು ಕಾರಿಕೆ. ಈ ಕಾರಿಕೆಗೆ 100 ಉಪನ್ಯಾಸ ಮಾಡುವ 100 ಲೆಕ್ಚರ್ಸ್ ಅಷ್ಟು ತುಂಬಿಬಿಡಿಯಾರೆ. ಅಷ್ಟು ವಿಚಾರವನ್ನ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನನ್ನ ಪಾಠ ಮಾಡಿದ್ದಾರೆ. ಒಂದು ಸಣ್ಣ ಕಥೆ ಹೇಳ್ತೇನೆ. ಇದು ಸುಮಾರು 30 ವರ್ಷಗಳ ಹಿಂದಿನ ಕಥೆ ಅಂತ ಅನ್ಕೊಂಡಿದ್ದೇನೆ. ಒಬ್ರು ಯಾವ್ದಪ್ಪ ಮರ್ತ್ಬಿಟ್ಟಿದ್ದೇನೆ, ಫ್ರಾನ್ಸಿನಿಂದ ಪ್ರೊಫೆಸರ್ ಬಂದಿದ್ರು, ಹೆಂಗುತ್ತು. ಅವರು ಒಂದು PhD ಮಾಡಿಕೊಂಡು ಅಲ್ಲಿ ಪ್ರೊಫೆಸರ್ ಆಗಿದ್ದಾನೆ. ನಾನು ಕಾರ್ಯಾಲಯದಲ್ಲಿದ್ದೆ, ಅಲ್ಲಿ ಬಂದರು. ಸುಬ್ರಾಯ ಶರ್ಮಾ ಅಂತ ಹೆಸರಿಗೆ ಕರ್ಕೊಂಡು ಬಂದು ಲೇಡಿ, ಸುಮಾರು 45-50 ವರ್ಷ ವಯಸ್ಸಾಗಿರ್ಬೇಕು ಅಂತ ಕಾಣಿಸುತ್ತೆ. ಅವರಿಗೆ ಕನ್ನಡ ಬರುವುದಿಲ್ಲ, ಸಂಸ್ಕೃತ ತಕ್ಕಮಟ್ಟಿ, ಇಂಗ್ಲಿಷ್ ತಕ್ಕಮಟ್ಟಿ ಬರ್ತಾ ಇತ್ತು. ನಾನು ಬಂದ್ಬಿಟ್ಟು ಈ ಶ್ಲೋಕ ತೋರಿಸಿದ್ರು. ಯಾವುದು? ಕಾರ್ಯಕಾರಣ ಬದ್ಧೌತ ಅಂತ ಹೇಳಿದಾರಲ್ಲ. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಕಾರಿಕ? ಆರ್ ದಿ ಡೈರೆಕ್ಟ್ ಡಿಸೈಪಲ್ ಆಫ್ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿ. ಐ ಹ್ಯಾವ್ ಬೀನ್ ಡೈರೆಕ್ಟೆಡ್ ಟು ಯು ಟು ಅಂಡರ್ಸ್ಟ್ಯಾಂಡ್ ದಿ ಇನ್ನರ್ ಮೀನಿಂಗ್ ಆಫ್ ದಿ ಶ್ಲೋಕ ಅಂತಂದ್ರು. ನನಗೆ ಬಹಳ ಸಂತೋಷ ಆಯ್ತು. ಯಾವ್ದು ಹೋಟೆಲ್ ಉಳ್ಕೊಂಡಿದ್ರು, ಡೈಲಿ ಬರ್ತಾ ಇದ್ರು 2 ಗಂಟೆ. ನಾನು ಏನೇನು ಓದಿದ್ದೀರಾ ಅಂತ ಕೇಳಿದೆ. ಎಲ್ಲ ಹೇಳಿದ್ರು. ತಕ್ಕಪಟ್ಟಿ ವೇದಾಂತ ತಿಳ್ ಮಾಡಿ. ಆಕೆ ಸುಮಾರು 20 ದಿವಸ ಅಂತ ಕಾಣಿಸುತ್ತೆ, ಎಲ್ಲ ಮರ್ತ್ಬಿಟ್ಟಿದ್ದೇನೆ. ನಾನಂದ್ರೆ ಡೈಲಿ ಬರ್ತಾ ಇದ್ದು. ಬಂದು ಈ ಕಾರಿಕೆ ತೆಗೆದುಕೊಂಡು ಅವಸ್ಥಾತೆ ವಿಚಾರವನ್ನೆಲ್ಲ ಹೇಳಿದೆ. ಆಕೆಗೆ ಬ್ರಹ್ಮಾನಂದ ಆಯಿತು. ತುಂಬಾ ಸಂತೋಷವಾಗಿಬಿಟ್ಟು ನನಗೆ ಬಹಳ ಆನಂದವಾಗಿದೆ. ಒಂದು PhD ಮಾಡಿದ್ದಾರೆ, ಇನ್ನೊಂದು PhD ಮಾಡಬೇಕು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವಸ್ಥಾತೆ ಮೇಲೆ ಆಕೆ ಹೆಸರು ತುಂಬಾ ಜನ ಪ್ರೊಫೆಸರ್ ಬುರ್ಗಿ ಮುರಿಯಾ ಅಂತ. ಇಫ್ ಐ ಆಮ್ ಕರೆಕ್ಟ್. ಕೊನೆಗೆ ಆಕೆ ಹೇಳ್ಬಿಟ್ಲು, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಈ ಅವಸ್ಥಾತ್ರೆಯ ಮೇಲೆ ಮಾಡಿರುವಂತಹ ಸಂಶೋಧನೆಯನ್ನ ಯಾವ ವೆಸ್ಟರ್ನ್ ಫಿಲಾಸಫರು ಮಾಡಿಲ್ಲ. ಅಂದ್ಬಿಟ್ಟು ಗುರುಗಳಿಲ್ಲ, ನೀ ಗುರುಗಳು ನಮಸ್ಕಾರ ಮಾಡಿಬಿಟ್ಟು ಹೊರಟೋದು. ಆಮೇಲೆ 3-4 ಸಲ ಫೋನ್ ಮಾಡಿದ್ಲು, ಮತ್ತೊಂದು ಸಲ ಬಂದಿದ್ಲು ಆಕೆ. ಅಷ್ಟು ಸೊಗಸಾದ ಕಾರ್ಯ. ಏನರ್ಥ ಅದಕ್ಕೆ? ಕಾರ್ಯಕಾರಣ ಬದ್ಧೌತೌ ಇಷ್ಯೇತೆ ವಿಶ್ವ ತೇಜಸ. ವಿಶ್ವ ಮತ್ತು ತೇಜಸ, ವೈಶ್ವಾನರ ಆತ್ಮನಿಗೂ ಮತ್ತು ತೈಜಸ ಆತ್ಮನಿಗೂ ಜಾಗೃತ ಅಭಿಮಾನಿಯಾಗಿರುವಂತಹ ವೈಶ್ವಾನರ, ಸ್ವಪ್ನಾಭಿಮಾನಿಯಾಗಿರುವಂತಹ ತೈಜಸ ಇಬ್ಬರಿಗೂ ಕೂಡ 2 ತರಹದ ಅಜ್ಞಾನ ಉಂಟು. ಒಂದು ಜ್ಞಾನಾಭಾವ, ಮತ್ತೊಂದು ಮಿಥ್ಯಾಜ್ಞಾನ. ಇನ್ನು ಪ್ರಾಜ್ಞ ಕಾರಣ ಬದ್ಧಸ್ತು. ಪ್ರಾಜ್ಞನಾದರೂ ಕೇವಲ ಕಾರಣವಿದ್ಯೆಯಿಂದ ಕಟ್ಟಲ್ಪಟ್ಟಿದ್ದಾನೆ. ಪ್ರಾಜ್ಞಾತ್ಮನಿಗೆ ಜ್ಞಾನಾಭಾವ ಮಾತ್ರ ಉಂಟು. ಅದಕ್ಕೆ ಹೆಸರು ತೃತೀಯಂ ಬೀಜ ಭಾವಂ. ಸುಷುಪ್ತಿಯಲ್ಲಿ ಬೀಜ ವಿದ್ಯಾ ಇದೆ, ಸುಷುಪ್ತಿಯಲ್ಲಿ ಮೂಲ ವಿದ್ಯಾ ಇದೆ. ಸುಷುಪ್ತಿಯಲ್ಲಿ ಜ್ಞಾನಾಭಾವ ರೂಪವಾಗಿರುವಂತಹ ವಿದ್ಯಾ ಇದೆ. ಅಧ್ಯಾರೋಪ ದೃಷ್ಟಿಯ ಮಾತು. ಅದನ್ನು ಮೂಲ ವಿದ್ಯಾ ಅಂತ ಕರೆದ್ರೆ ಪರವಾಗಿಲ್ಲ. ಯಾಕೆ? ಮೂಲ ಅಂದ್ರೆ ಬೇರು, ಮೂಲ ಎಂದ್ರೆ ಬೀಜ. ಆ ಮೂಲ ವಿದ್ಯೆ ಇರುವುದರಿಂದಲೇ ಸುಷುಪ್ತಿಯಿಂದ ಎಚ್ಚರಕ್ಕೆ ಬರ್ತಾನೆ. ಎಚ್ಚರ ಕನಸುಗಳಲ್ಲಿ ಪುನಃ ದ್ವೈತ ಪ್ರಪಂಚವನ್ನು ಕಾಣ್ತಾನೆ. ಎಚ್ಚರ ಮತ್ತು ಕನಸುಗಳಲ್ಲಿ ದ್ವೈತ ಪ್ರಪಂಚ ಸತ್ಯವಾಗಿ ತೋರುತ್ತಿದೆ. ಇದಕ್ಕೆ ಮಿಥ್ಯಾಜ್ಞಾನ.
ಅದ್ಯಾರು ಮಿಥ್ಯಾಜ್ಞಾನ ತೋರುವುದಕ್ಕೆ ಕಾರಣವಾಗಿದೆ ಜ್ಞಾನಾಭಾವ. ಎರಡೂ ಇದೆ, ಎಚ್ಚರದಲ್ಲಿ ಸ್ವಪ್ನದಲ್ಲಿ. ಸುಷುಪ್ತಿಯಲ್ಲಿ ಮಾತ್ರ ಪ್ರಾಜ್ಞಾ ಅವನು ಕೇವಲ ಬೀಜಬದ್ಧನಾಗಿದ್ದಾನೆ, ಕಾರಣಬದ್ಧನಾಗಿದ್ದಾನೆ. ತುರೀಯನಲ್ಲಿ ದ್ವೌತೌ ತುರ್ಯೇನ ಸಿದ್ಧತಃ ಎರಡೂ ಇದೆ. ಅನ್ಯಥಾ ಗೃಹ್ಣತ ಸ್ವಪ್ನಃ ನಿದ್ರಾ ತತ್ವಮಜಾನತಃ ವಿಪರ್ಯಾಸೆ ತಯೋಃ ಕ್ಷೀಣೇ ತುರೀಯಂ ಪದಮಷ್ಟತೆ. ಬಾಬಾ ನನ್ನ ಪ್ರೀತಿಯ ಸದ್ಗುರು ಪುಂಗವರಾದ ಸ್ವಾಮಿಗಳವರಿಗೆ ಕೋಟಿ ಕೋಟಿ ನಮಸ್ಕಾರ. ನಿಮ್ಮೆಲ್ಲರ ಪರವಾಗಿ ನಾನೇ ನಮಸ್ಕಾರ ಮಾಡ್ತಾ ಇದ್ದೆ. ಎಷ್ಟು ಸಂಶೋಧನೆ ಮಾಡಿದ್ದಾರೆ, ಎಷ್ಟು ತಿಳ್ಕೊಂಡಿದ್ದು, ಎಷ್ಟು ತಿಳಿಸಿದ್ದಾರೆ. ನಾನು ಪುಸ್ತಕವನ್ನೇ ಬರೆದಿದ್ದೇನೆ. ಆ ಪುಸ್ತಕಕ್ಕೆ ಹೆಸರು ತುರೀಯಂ ಪದಮಷ್ಟತೆ ಅಂತ ಅನ್ಕೊಂಡಿದೆ. ನೋಡಿ ಆ ಪುಸ್ತಕವನ್ನು. ಇನ್ನೊಂದು ಪುಸ್ತಕ ಅವಸ್ಥಾತ್ರಯಂ, ಎಲ್ಲ ಗುರುಗಳ ಎಂಜಲು, ನಂದೇನೂ ಇಲ್ಲ. ಬರೀತಾ ಇದ್ದಾನೆ. ತೃತೀಯಂ ಬೀಜ ಭಾವಂ, ಪ್ರಥಮಂ ಬೀಜ ಭಾವಂ ಜಾಗೃತಿ, ದ್ವಿತೀಯಂ ಬೀಜ ಭಾವಂ ಸ್ವಪ್ನ, ತೃತೀಯಂ ಬೀಜ ಭಾವಂ ಸುಷುಪ್ತಿ. ಗಾಢ ನಿದ್ದೆಯಲ್ಲಿ ಇರುವಂತಹ ಆತ್ಮನಿಗೆ ಹೆಸರು ಪ್ರಾಜ್ಞಾತ್ಮ. ಇವನು ಬೀಜ ಭಾವವುಳ್ಳವನಾಗಿದ್ದಾನೆ. ಈ ಮೂರನೆಯ ಬೀಜ ಭಾವವನ್ನ ಗಡ್ವಾ ಸುಟ್ಟಾಕ್ಬಿಟ್ಟ. ಯಾಕರಿಂದ? ಪರಮಾರ್ಥ ದರ್ಶನಾತಿ. ಇವನಿಗೆ ಪರಮಾರ್ಥ ಜ್ಞಾನವಾಗಬೇಕು. ಯಾವಾಗ ಸತ್ಯ ಸಾಕ್ಷಾತ್ಕಾರವಾಯಿತೋ, ಪರಮಾರ್ಥ ಸಾಕ್ಷಾತ್ಕಾರ, ಹಾಗಂದ್ರೆ ತಪ್ಪು. ಸತ್ಯ ಸಾಕ್ಷಾತ್ಕಾರ, ಪರಮಾರ್ಥ ಸಾಕ್ಷಾತ್ಕಾರ ಎನ್ನುವ ಶಬ್ದ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ಇಷ್ಟವಿಲ್ಲ. ಪರಮಾರ್ಥ ದರ್ಶನ ಅಂದ್ಬಿಟ್ರು. ಏನ್ ಸಾಕ್ಷಾತ್ಕಾರ ಇಲ್ಲಿ? ಗುರು ಹೇಳ್ತಾ ಇದ್ದು, ಕೆಲವರು ಬ್ರಹ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾರಪ್ಪ ಮಗು, ಅದು ಸಾಕ್ಷಾತ್ಕಾರ. ಶಂಕರರಿಗೆ ಸಾಕ್ಷಾತ್ಕಾರದ ಮಾತು ಒಂದು ಅದಿಲ್ಲ. ನಾನೇ ಬ್ರಹ್ಮ ಎನ್ನುವುದನ್ನ ಅರ್ಥ ಮಾಡ್ಕೋಬೇಕೇ ಬಂತು. ಬ್ರಹ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕೆ. ರಾಮನ ಸಾಕ್ಷಾತ್ಕಾರ ಆಗುತ್ತೆ, ವಿಶ್ವನಾಥನ ಸಾಕ್ಷಾತ್ಕಾರ ಆಗುತ್ತೆ, ಆಗ್ಬಹುದು. ಯಾಕೆ? ಅವರಲ್ಲೂ ಅನಾತ್ಮ ವಸ್ತು. ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗುತ್ತೆ. ಇದರಲ್ಲಿ ಪುರಿಯಲ್ಲಿ ಜಗನ್ನಾಥ ಸ್ವಾಮಿಯ ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ಎಂದ ಕೂಡಲೇ ನಾಮ ರೂಪ ಗುಣ ಆಕಾರ ವಿಕಾರಗಳನ್ನ ಉಳ್ಳಂತ ಅನಾತ್ಮ ತತ್ವ. ಬ್ರಹ್ಮ ಸಾಕ್ಷಾತ್ಕಾರ ಎನ್ನುವುದು ತಪ್ಪು. ಬ್ರಹ್ಮ ದರ್ಶನ, ಪರಮಾರ್ಥ ದರ್ಶನದಿಂದ ತುರೀಯಸ್ಯ ಆತ್ಮನಃ ಅಬೀಜತ್ವ. ತುರೀಯ ಆತ್ಮನಲ್ಲಿ ಯಾವ ಬೀಜವಿಲ್ಲ. ವಾಕ್ಯ ಹೇಳಿ ಅಲ್ವೇ? ಯಾವುದು? ಕಾರ್ಯಕಾರಣ ಬದ್ಧೌತೌ ಇಷ್ಯೇತೆ ವಿಶ್ವತೈಜಸೌ ಪ್ರಾಜ್ಞಃ ಕಾರಣಬದ್ಧಸ್ತು ದ್ವೌ ತೌ ತುರ್ಯೇ ನ ಸಿದ್ಧ್ಯತೆ. ತುರಿಯ ಸ್ವರೂಪದಲ್ಲಿ ಎರಡು ಇಲ್ಲ. ಯಾವುದು? ಕಾರ್ಯವಿದ್ಯಾ ಮತ್ತು ಕಾರಣ ವಿದ್ಯಾ. ಕಾರ್ಯವಿದ್ಯಾ ಎರಡು. ಒಂದು ಸಂಶಯ ಜ್ಞಾನ, ಒಂದೊಂದು ವಿಪರೀತ ಜ್ಞಾನ. ಕಾರಣ ವಿದ್ಯೆ ಒಂದು ಜ್ಞಾನಾಭಾವ, ಎರಡೂ ಇಲ್ಲ. ತುರೀಯ ಆತ್ಮನಲ್ಲಿ ಜ್ಞಾನಾಭಾವವಾಗಲಿ ಮಿಥ್ಯಾಜ್ಞಾನವಾಗಲಿಲ್ಲ. ಅಂತ ತುರೀಯ ಸ್ವರೂಪದಲ್ಲಿ ನೆಲೆಗೊಂಡಿರುವಂತಹ ಬ್ರಹ್ಮಜ್ಞಾನಿಗೆ ಪುನರ್ಜನ್ಮ ಉಂಟೆ, ಸಂಸ್ಕಾರ ಉಂಟೆ? ಇಲ್ಲ. ನ ಪುನರ್ಜಾಯತೆ. ಯಾಕೆ? ತುರೀಯಸ್ಯ ಅಭಿಜತ್ವ. ಯಾವ ತುರೀಯ ಸ್ವರೂಪವನ್ನ ಸೇರಿಕೊಂಡೆ, ಆ ತುರೀಯ ಸ್ವರೂಪವೇ ಬ್ರಹ್ಮ ಸ್ವರೂಪ. ಆ ತುರೀಯ ಸ್ವರೂಪವೇ ನ ನಿರೋಧೋ ನಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕ ನ ಮುಮುಕ್ಷು ನ ವೈಮುಕ್ತ. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ದೊಡ್ಡ ಚಿತ್ರ ಇದೆ. ಅದು ಪರದೆ ಮೇಲೆ, ಬಟ್ಟೆ ಮೇಲೆ ಬರೆದಿರುವಂತಹ ಚಿತ್ರ, ವೇದಾಂತದ ಚಿತ್ರ. ಶಂಕರಾಚಾರ್ಯ ಬಂದಿದ್ದಾರೆ, ಅವ್ರ ಸುತ್ತಲೂ 4 ಜನ ಶಿಷ್ಯರು ಕೂತ್ಕೊಂಡಿದ್ದಾರೆ. ಮೇಲೆ
ಗೌಡಪಾದಾಚಾರ್ಯರು ಕೂತ್ಕೊಂಡಿದ್ದಾರೆ. ಕೆಳಗಡೆಯಲ್ಲಿ ಸುರೇಶ್ವರಾಚಾರ್ಯರು ಕೂತ್ಕೊಂಡಿದ್ದಾರೆ. ಅವರ ಉಪದೇಶಗಳನ್ನು ಕೇಳುವುದಕ್ಕೆ ನೂರಾರು ಜನ ಬಂದಿದ್ದಾರೆ. ಗೃಹಸ್ಥರು, ಬ್ರಹ್ಮಚಾರಿಗಳು, ಸನ್ಯಾಸಿಗಳು, ಸ್ತ್ರೀಯರು, ಹುಡುಗರು ಎಲ್ಲರೂ ಬಂದಿದ್ದಾರೆ. ಗೌಡಪಾದಾಚಾರ್ಯರು ಗುರುಗಳು, ಶಂಕರರು ಮತ್ತು ಸುರೇಶ್ವರಾಚಾರ್ಯರು ಅವರ ಶಿಷ್ಯರು, ಪ್ರಶಿಷ್ಯರು. ಶಂಕರರ ನಾಲ್ಕನ ಶಿಷ್ಯರು ಕೂಡ ಗೌಡಪಾದಾಚಾರ್ಯರಿಗೆ ಪ್ರಶಿಷ್ಯರಾಗಿದ್ದಾರೆ. ಉಳಿದವರೆಲ್ಲ ಮುಮುಕ್ಷುಗಳು. ಗೌಡಪಾದಾಚಾರ್ಯ ಹೇಳ್ತಾ ಇದ್ದಾರೆ, ನೀವೆಲ್ಲ ಯಾರಪ್ಪ? ನಾವೆಲ್ಲ ಮುಮುಕ್ಷುಗಳು ಗುರುಗಳೇ. ನಿಮ್ಗೇನ್ ಬೇಕಪ್ಪ? ನಮ್ಗೆ ಮೋಕ್ಷ ಸ್ವರೂಪ ಬೇಕಾಗಿದೆ. ಆಯ್ತು, ನಾನ್ ನಿಮಗೆ ಪರಮಾರ್ಥ ಜ್ಞಾನವನ್ನ ಉಪದೇಶ ಮಂತ್ರಿಯಲ್ಲಿ ಅಂತ ಮಾತಾಡ್ತಾ ಇದ್ದಾರೆ. 1 ಗಂಟೆ ಪ್ರವಚನ ಮಾಡಿದರು. ಯಾರು? ಗೌಡಪಾದಾಚಾರ್ಯರು. ಶಂಕರರು, ಅವರ ಶಿಷ್ಯರು, ಸುರೇಶ್ವರರು ಎಲ್ಲರಿಗೂ ತಲೆದೂಡ್ತಾ ಇದ್ದಾರೆ. ಎಲ್ಲ ಮುಮುಕ್ಷುಗಳಿಗೂ ಅರ್ಥವಾಯ್ತು ಅಹಂ ಬ್ರಹ್ಮಾಸ್ಮಿ ಅಂತ. ಈಗ ಅಷ್ಟೆಲ್ಲ ಆಯ್ತಲ್ಲ, ಆ ಪರದೆ ಮುಟ್ಟು ನೋಡಿದ್ರೆ ಗೌಡಪಾದಾಚಾರ್ಯರಿದಾರ, ಶಂಕರಾಚಾರ್ಯರಿದಾರ, ಅವ್ರ 4 ಜನ ಶಿಷ್ಯರಿದಾರ, ಸುರೇಶ್ವರಾಚಾರ್ಯರಾದ್ರೂ ಇದ್ದಾನ, ಅಲ್ಲಿ ಗ್ರಂಥಗಳಿವೆಯಾ, ಆ ಮುಮುಕ್ಷುಗಳಾದ್ರೂ ಇದ್ದಾನ. ನ ನಿರೋಧೋ ನ ಚೋತ್ಪತ್ತಿ ನ ಗುರು ನೈವ ಶಿಷ್ಯಾಶ್ಚ ನೋಪದೇಶ್ಚ ನ ಚ ಜ್ಞಾನಂ ನ ಚ ಅಜ್ಞಾನಂ ನ ಬಂಧ ನ ಚ ಮೋಕ್ಷ ಸರ್ವಂ ಕೇವಲಂ ವಸ್ತ್ರಮೇವ. ಅದರ್ಥವತ್ತಲ್ವ? ಎಲ್ಲವೂ ಮುಟ್ನೋಡಿದೆ. ಅದೇ ತರಹ ಗೌಡಪಾದಾಚಾರ್ಯರ ಮಾತು ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕ ನ ಮುಮುಕ್ಷು ನ ವೈ ಮುಕ್ತ ಇತ್ಯೇಷ ಪರಮಾರ್ಥತ ಅಂದ್ಬಿಟ್ರು. ಅದರ ಮೇಲೆ ಶಾಂಕರ ಭಾಷ್ಯ ಇದು. ತುರಿಯ ಸ್ವರೂಪದಲ್ಲಿ ಸೇರಿಕೊಂಡ ಮೇಲೆ ಬೀಜವಿಲ್ಲದ್ದರಿಂದ ಅಬೀಜತ್ವ ನ ವಿದ್ಯತೆ ಬೀಜಂ ಯಸ್ಯ ತತ್ ಅಬೀಜಂ ತುರೀಯಂ ಅಬೀಜಸ್ಯ ಭಾವಃ ಬೀಜತ್ವಂ ತಸ್ಮಾತ್. ಮುನ್ನೋಡಿ ಒಳ್ಳೆ ವಾಕ್ಯ. ನಹಿ ನಹಿ ನೈವ ಹಿ ರಜ್ಜು ಸರ್ಪಯೋಃ ವಿವೇಕೆ ಸತಿ ರಜ್ವಾಂ ಪ್ರವಿಷ್ಟಃ ಸರ್ಪಃ ಬುದ್ಧಿ ಸಂಸ್ಕಾರಾತ್ ಪುನಃ ಪೂರ್ವವತ್ ಅಬ್ಬಬ್ಬಬ್ಬ ತದ್ವಿವೇಕಿನ ಮುತ್ಕಾಸ್ಯತಿ. ಏನು ಶಾಂಕರ ಭಾಷ್ಯ! ಅಬ್ಬಬ್ಬಬ್ಬ! ಏನು ಶಂಕರರು, ಏನು ಗೌಡಪಾದರು, ಏನು ಸುರೇಶ್ವರಾಚಾರ್ಯ, ಏನು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು. ನಾವೇ ಭಾಗ್ಯವಂತರು. ಇಂಥ ಗುರುಗಳ ಹೆಸರನ್ನ ದಿನಾಸ್ಮರಣೆ ಮಾಡಿ ನಮ್ ಜನ್ಮ ಸಾರ್ಥಕವಾಯ್ಬಿಡಿ. ನಮಗೆ ಬ್ರಹ್ಮಜ್ಞಾನವಾಯಿತೋ ಇಲ್ವೋ ಆ ವಿಷಯ ಬೇರೆ. ನಿಜವಾದ ಮುಮುಕ್ಷುಗಳಾಗ್ಬಿಟ್ಟು ಬ್ರಹ್ಮಜ್ಞಾನವಾಗಿಯೇ ಬಿಡುತ್ತೆ. ಬ್ರಹ್ಮಜ್ಞಾನವಾಗದೆ ಹೋದ್ರೂ ಕೂಡ ಆ ಮಹಾತ್ಮರ ಸ್ಮರಣೆ, ಆ ಮಹಾತ್ಮರ ಜ್ಞಾನೋಪದೇಶವನ್ನ ಶ್ರವಣ ಮಾಡ್ತಾ ಇದ್ದೇವಲ್ಲ. ಭದ್ರಂ ಕರ್ಣೇಭಿ ಶೃಣ್ಯಾಮ ದೇವಾಃ. ರಜ್ಜು ಸರ್ಪಯೋ ವಿವೇಕೆ ಸತಿ. ಸರ್ಪ ಎನ್ನುವಂತಹದ್ದಿಲ್ಲವೇ ಇಲ್ಲ. ಇರುವಂತಹದ್ದು ರಜ್ಜು. ಹಗ್ಗವೇ ಸತ್ಯ, ಹಾವು ಸುಳ್ಳು ಇಲ್ಲ ಅನ್ನುವಂತ ವಿವೇಕ ಉಂಟಾಗಿ ಬಿಟ್ಟ ಮೇಲೆ ಸರ್ಪ ರಜ್ವಾಂ ಪ್ರವಿಷ್ಟ. ಆ ಮೊಬ್ಬುಗತ್ತಲೆಯಲ್ಲಿ ಕಾಣುತ್ತಿದ್ದಂಥ ಆ ಕಾಳಿಂಗ ಸರ್ಪವು, ನಾಗರ ಹಾವು ರಜ್ವಾಂ ಪ್ರವಿಷ್ಟ ಹಗ್ಗದಲ್ಲಿ ಸೇರ್ಕೊಂಡ್ಬಿಡ್ತು. ಯಹ ಮಂದಾಂಧಕಾರೆ ಸರ್ಪ ಇವ ದೃಶ್ಯತೆ ಅಸೌ ಪರಮಾರ್ಥತಃ ರಜ್ಜುರೇವ. ರಜ್ಜುಂ ವಿನ ಸರ್ಪೋ ನಾಮ ಪದಾರ್ಥ ನೈವಾಸ್ತಿ. ಎನ್ನುವ ಜ್ಞಾನ ಉಂಟಾಗಿ ಬಿಟ್ಟ ಮೇಲೆ ಆ ಹಾವು ಎಲ್ಲೋಯ್ತು? ಸರ್ಪ ಕುತ್ರಗತಃ ರಜ್ವಾಂ ಪ್ರವಿಷ್ಟ ರಜ್ವಾಂ ಪ್ರವೇಶಿತ. ವಿವೇಕದಿಂದ ಹಾಗೂ ಹಗ್ಗದಲ್ಲಿ ಪ್ರವೇಶ ಮಾಡಲ್ಪಟ್ಟಿತು. ಆಗಿಲ್ಲ ಹಗ್ಗವೇ ಎನ್ನುವಂತ ನಿಶ್ಚಯ ಜ್ಞಾನವಾಗಿದೆ. ನಿಶ್ಚಯ ಜ್ಞಾನವಾದ ಮೇಲೆ
ಆ ಹಿಂದಿನ ತತ್ವವು ಬುದ್ಧಿ ಸಂಸ್ಕಾರದಿಂದ ಮತ್ತೆ ತೋರಿಕೊಳ್ಳುತ್ತದೆ ಅಂತಾಗಬಹುದಾ? ಅಷ್ಟೆಲ್ಲ ಹಾವಿಲ್ವೇ ಇಲ್ಲ ಅಂತ ತಿಳ್ಕೊಂಡ. ಅದೇ ರಸ್ತೆಯಲ್ಲಿ ಹೋಗ್ತಾನೆ, ಧೈರ್ಯವಾಗಿ ಹೋಗ್ತಾನೆ. ಯಾಕೆ? ಹಾವಿಲ್ಲ ಅಂತಲ್ಲ, ಹಿಂದೂ ಇರಲಿಲ್ಲ, ಇಂದೂ ಇಲ್ಲ, ಒಂದು ಇಲ್ಲ. ಇದು ವಿವೇಕ. ಅದೇ ರೀತಿ ನೋಡಿ, ಒಳ್ಳೆ ಬುದ್ಧಿ ಸಂಸ್ಕಾರ ಹಬ್ಬ. ಅದೇ ರೀತಿಯಲ್ಲಿ ಅಹಂ ಬ್ರಹ್ಮಾಸ್ಮಿ ಎನ್ನುವ ನಿಶ್ಚಯ ಜ್ಞಾನ ಉಂಟಾಗಿ ಬಿಟ್ಟ ಮೇಲೆ ಅವನಿಗೆ ಬುದ್ಧಿ ಸಂಸ್ಕಾರದಿಂದ ಪುನಃ ಅಹಂ ಜೀವ, ಅಹಂ ಸುಬ್ರಾಯ ಶರ್ಮ, ಅಹಂ ಕೃಷ್ಣಮೂರ್ತಿ ಎನ್ನುವಂತ ಭ್ರಮೆ ಖಂಡಿತ ಬರಲಾರದು ಎಂದು ಮಾಂಡೂಕ್ಯಕಾರಿಕ ಭಾಷ್ಯದಲ್ಲಿ ಪೂಜ್ಯ ಶಂಕರ ಬರೆದಿದ್ದಾರೆ. ಇನ್ನೊಂದು ವಾಕ್ಯ ನೋಡಿ, ಐತರೆಯ ಸಂಬಂಧ ಭಾಷ್ಯ. ಏನು ಗುರುಗಳ ಕಣ್ಣುಗಳಿಗೆ ಒಳ್ಳೆಯ ರತ್ನಗಳು, ಶಾಂಕರ ಭಾಷ್ಯ ರತ್ನಗಳು. ನನಗೆ ತುಂಬಾ ಸಂತೋಷ. ಗುರುಗಳನ್ನ ನೋಡಿದ್ನಲ್ಲ, ಪುಸ್ತಕ ಬರಿತಾ ಇದ್ದದ್ದನ್ನು ನೋಡಿದ್ದೆ, ಉಪನ್ಯಾಸ ಮಾಡ್ತಾ ಇದ್ದದ್ದನ್ನು ನೋಡಿದ್ದೆ, ನನಗೆ ಪಾಠವನ್ನೇ ಮಾಡಿದ್ದೆ. ಆ ಗುರುಗಳನ್ನ ಜ್ಞಾಪಕ ಮಾಡ್ಕೊಂಡ್ಬಿಟ್ರೆ ಎರಡೂ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಬರುತ್ತೆ ನಮಗೆ. ಎಷ್ಟು ಜನ ಬೈತಾ ಇದ್ದಾನೆ. ಐದನೆಯ ಭಾಷ್ಯ. ತಸ್ಮಾತ್ ನ ವಿದ್ಯಾಯಾಂ ಸತ್ಯಂ ಅವಿದ್ಯಾ ಸಂಭವೋಸ್ತಿ. ಆದ್ದರಿಂದ ವಿದ್ಯಾಯಾಂ ಸತ್ಯಂ, ಬ್ರಹ್ಮವಿದ್ಯೆಯು ಇರುವಾಗ, ಬ್ರಹ್ಮವಿದ್ಯೆಯು ಬಂದ ಮೇಲೆ ಅವಿದ್ಯಾ ಸಂಭವಾನ, ಪುನಃ ಅವಿದ್ಯಾ ಸಂಭವ. ಒಂದು ಸಲ ನಮ್ಮ ಮನಸ್ಸಿನಲ್ಲಿ ನಿಶ್ಚಿತವಾಗಿ ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮೈವಾಹಮಸ್ಮಿ ಎನ್ನುವ ನಿಶ್ಚಯ ಜ್ಞಾನ ಉಂಟಾಗಿ ಬಿಟ್ಟ ಮೇಲೆ ಪುನಃ ಅಹಂ ಮನುಷ್ಯ ಅಸ್ಮಿ, ಅಹಂ ಗೃಹಸ್ಥ ಅಸ್ಮಿ ಎನ್ನುವಂತ ಕಲ್ಪನೆ ಎಂದೆಂದಿಗೂ ಬರಲ್ಲ. ನೋಡಿ, ಈಗ ನಮ್ಮೆಲ್ಲರ ಮನಸ್ಸಿನಲ್ಲಿ ನಾನು ಜೀವಾತ್ಮ, ನಾನು ಮನುಷ್ಯ ಎನ್ನುವಂತಹ ಜ್ಞಾನ ಗಟ್ಟಿಯಾಗಿದ್ದು ಬಿಟ್ಟಿದೆ. ನಾನು ಮನುಷ್ಯ ಎನ್ನುವ ಜ್ಞಾನ ಗಟ್ಟಿಯಾಗಿರ್ಬೇಕಾದ್ರೆ ನಾನು ಹಾವು, ನಾನು ಪೆನ್ನು, ನಾನು ಹುಲಿ ಯಾರಿಗಾದ್ರೂ ಬರುತ್ತಾ? ಇಂಪಾಸಿಬಲ್. ಯಾಕೆ? ಆ ಮನುಷ್ಯ ಎನ್ನುವಂತಹದ್ದು ಅಪರೋಕ್ಷ ಜ್ಞಾನ, ಅನುಭವ ಜ್ಞಾನ. ಒಮ್ಮೆ ನನ್ನ ಮನಸ್ಸಿನಲ್ಲಿ ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ನಿಶ್ಚಯ ಜ್ಞಾನ ಬಂದು ಬಿಟ್ಟರೆ ಅವನಿಗೆ ಪುನಃ ಅವಿದ್ಯೆಯ ಸಂಭವ ಇಲ್ಲ ಎಂದು ಐದನೇ ಭಾಷೆಯಲ್ಲಿ ಬರೆದಿದ್ದಾರೆ. ಇತಿ ಚ ವಿದ್ಯಾಪಬಾಧಿತ ಅವಿದ್ಯಾಯ, ವಿದ್ಯಾ ಅಪಬಾಧಿತ ವಿದ್ಯೆಯ, ಅಪಬಾಧಿತ ವಿದ್ಯಾಪಬಾಧಿತ, ವಿದ್ಯಾಪಬಾಧಿತ ಅವಿದ್ಯಾಯ ಪುನಃ ಉತ್ಥಾನ ಶಂಕಾ ಚ ನಿರಾಕ್ರಿಯತೆ ಭಗವತಾ ಭಾಷ್ಯಕಾರೇಣ ಶಂಕರೇಣ. ಪೂಜ್ಯ ಸದ್ಗುರುಗಳಿಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಲ್ಲಿ ಎಷ್ಟು ಭಕ್ತಿ ಇತ್ತೋ ಅಷ್ಟೇ ಭಕ್ತಿ ನನಗೆ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಸದ್ಗುರುರಲ್ಲಿ ಅದಕ್ಕಿಂತ ಜಾಸ್ತಿನೇ. ಆದ್ದರಿಂದಲೇ ಎಲ್ಲಾ ಭಾಷೆಗಳು ಅರ್ಥವಾಗ್ತಾ ಇದೆ. ಬ್ರಹ್ಮವಿದ್ಯೆಯಿಂದ ಸಂಪೂರ್ಣವಾಗಿ ಬಾಧಿತವಾಗಿರುವಂತ ಅವಿದ್ಯೆಯು ಪುನಃ ಹುಟ್ಟಬಹುದೇನೋ ಎನ್ನುವಂತ ಶಂಕೆಯನ್ನ ಭಗವತ್ಪಾದ ಶಂಕರಾಚಾರ್ಯರವರು ನಿರಾಕರಣೆ ಮಾಡಿದ್ದಾರೆ. ತಸ್ಮಾತ್, ಆದ್ದರಿಂದ ಭಾಷ್ಯ ವಿರುದ್ಧ ಏವ ಅಯಂ ಸಂಸ್ಕಾರವಾದ. ಅವಿದ್ಯೆ ಏನು ಹೋಗುತ್ತೆ, ಅವಿದ್ಯೆಗೆ ಬೀಜವಾಗಿರುವ ಸಂಸ್ಕಾರ ಉಳ್ಕೊಂಡಿರುತ್ತೆ. ಆ ಸಂಸ್ಕಾರವನ್ನು ಕಳ್ಕೊಳ್ಳೋಕ್ಕಾಗಿ ಏನೋ ಪ್ರಸಂಖ್ಯಾನಾದಿ ಸಾಧನಗಳನ್ನ ಮಾಡಬೇಕು ಎನ್ನುವ ಮೂಲ ವಿದ್ಯಾವಾದಿಗಳ ಈ ವಾದವು ಭಾಷ್ಯ ವಿರುದ್ಧ ಏವ. ಶ್ರೀರಾಮಚಂದ್ರ ಭಾಷ್ಯಕ್ಕೆ ವಿರುದ್ಧವಾಗಿದೆ. ಆದ್ದರಿಂದ ಇದು ಅನಾದರಣೀಯ, ಸ್ವೀಕರಿಸಬಾರದು ಅಂತಂದು.
ಇನ್ನೊಂದಿದೆ, ಬಿಟ್ಟಿಲ್ಲ ಗುರುಗಳು. ಶ್ರುತಿ ಭಾಷ್ಯಸ್ಯ ನ ಕೇವಲಂ ಶಾಂಕರ ಭಾಷ್ಯ ವಿರುದ್ಧೋಯಂ ವಾದ ಕಿಂತು ಶ್ರುತಿ ಭಾಷ್ಯಸ್ಯ ನಾರಾಯಣ. ಶ್ರುತಿ ಭಾಷ್ಯವೂ ಆಗಿದೆ. ಶ್ರುತಿಗಳಲ್ಲಿ ಬಾಯಿ ಬಿಟ್ಟು ಜ್ಞಾನ ಉಂಟಾದ ಕೂಡಲೇ ಅವಿದ್ಯಾ ತೊಲಗುತ್ತೆ ಅಂತ ಹೇಳ್ತಾ ಇದೆ. ಇವರು ಅದಕ್ಕೆ ವಿರುದ್ಧವಾಗಿ ಅವಿದ್ಯಾ ಹೋದ ಮೇಲೂ ಸಂಸ್ಕಾರ ಬಿಡ್ಕೊಂಡಿರುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಶ್ರುತ್ಯುಪದೇಶಕ್ಕೂ ವಿರುದ್ಧವಾಗಿದೆ ಅಂತ ತೋರಿಸ್ತಾ ಇದ್ದಾರೆ. ನೋಡಿ, ಇಷ್ಟು ಚೆನ್ನಾಗಿ ಪೂಜ್ಯ ಸದ್ಗುರುಗಳು ಈ ಭಾಷ್ಯವನ್ನ ಬರೆದು ಮುಮುಕ್ಷುಗಳನ್ನ ಉದ್ಧಾರ ಮಾಡಿದ್ದಾರೆ. ಅಂತಹ ಗುರುಗಳನ್ನ ಮತ್ತೆ ಮತ್ತೆ ಸ್ಮರಣೆ ಮಾಡುತ್ತಾ ಪೂಜ್ಯ ಸದ್ಗುರುಗಳ ಪಾದಾರವಿಂದಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳಿಂದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸನ್ನಿಧತ್ತಾಮೇ ಹೃದಯೇ ಪರಮಶಿವ. ಸೂತ್ರ ಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಏಳಿರೇಳಿರಿ, ಎಚ್ಚರಗೊಳ್ಳಿ. ಏಳಿರಿ, ಎಚ್ಚರಗೊಳ್ಳಿ. ಶ್ರೇಷ್ಠರನ್ನು ಸೇರಿ ನಿಮ್ಮೆಲ್ಲರ ಸ್ವರೂಪವನ್ನು ತಿಳಿದುಕೊಳ್ಳಿ. ತಡ ಮಾಡದಿರಿ. ಇದಕ್ಕಾಗಿ ಶಾಂಕರ ಭಾಷ್ಯ ಹೇಳುತ್ತಿದೆ, ಅನಾದ್ಯ ವಿದ್ಯಾ ಪ್ರಸುಪ್ತಾಃ ಉತ್ತಿಷ್ಠತ ಹೇ ಜಂತವಃ ಆತ್ಮಜ್ಞಾನಾಭಿಮುಖೀ ಭವತ ಎಂದು. ನಮ್ಮೆಲ್ಲರ ಅನರ್ಥಗಳಿಗೂ ಕಾರಣವಾಗಿರುವ ಭಯಂಕರವಾದ ಅಜ್ಞಾನ ನಿದ್ರೆಯನ್ನು, ಅಂದರೆ ಅಧ್ಯಾಸವನ್ನು ಈ ಜನ್ಮದಲ್ಲಿಯೇ ಬಾಧ ಮಾಡಿಕೊಂಡರೆ ನಿಜವಾಗಿಯೂ ಈ ಮಾನವ ಜನ್ಮ ಸಾರ್ಥಕವಾಗುತ್ತದೆ. ಶಂಕರರ ಪರಮಗುರುಗಳು ವೇದಾಂತ ಸಂಪ್ರದಾಯವಿದರೂ ಆದ ಶ್ರೀ ಗೌಡಪಾದಾಚಾರ್ಯರು ಹೀಗೆಂದಿದ್ದಾರೆ, ಅನಾದಿ ಮಾಯಯಾ ಸುಪ್ತಃ ಯದಾ ಜೀವಃ ಪ್ರಬುಧ್ಯತೆ ಅಜಮನಿದ್ರಮಸ್ವಪ್ನಂ ಅದ್ವೈತಂ ಬುಧ್ಯತೆ ತದಾ. ಶ್ರುತಿಯೂ ಸಹ ಶೃಣ್ವಂತು ಸರ್ವೇ ಅಮೃತಸ್ಯ ಪುತ್ರಾಃ ಎಂದು ಕೈ ಬೀಸಿ ಹೀಗೆ ಕರೆಯುತ್ತಿದೆ. ಏಳಿರೇಳಿರಿ, ಎಚ್ಚರಗೊಳ್ಳಿ ನೀವಿನ್ ಏಳಿರೇಳಿರಿ. ಏಳಿರೇಳಿರಿ, ಎಚ್ಚರಗೊಳ್ಳಿ ನೀವಿನ್ ಏಳಿರೇಳಿರಿ. ಏಳಿರೇಳಿ ಬಾಳಿ ಬದುಕಿ ಕೀಳು ಸಂಸ್ಕೃತಿ ಕಾಳುಗೊಳಿಸುವವರೇ ನೀವಿನ್ ಏಳಿರೇಳಿರಿ. ಏಳಿರೇಳಿ ಬಾಳಿ ಬದುಕಿ ಕೀಳು ಸಂಸ್ಕೃತಿ ಕಾಳುಗೊಳಿಸುವವರೇ ನೀವಿನ್ ಏಳಿರೇಳಿರಿ. ಏಳಿರೇಳಿರಿ. ಏಕೆ ಮರೆದಿರಿ, ಏಕೆ ಮರೆದಿರಿ, ಶುದ್ಧಾತ್ಮನ ಸಮೋಹದೊಳು ಏಕೆ ಬೆರೆದಿರಿ. ಏಕೆ ಮರೆದಿರಿ, ಶುದ್ಧಾತ್ಮನ ಸಮೋಹದೊಳು ಏಕೆ ಬೆರೆದಿರಿ. ಜೋಕೆ ಕೆಡುವಿರೇಕಿದಿಂತು ಕಾಕು ಬುದ್ಧಿಯ ನೂಪುತಲಾತ್ಮನ ಜಾನಿಸು ಕೇಳಿರೇಳಿರಿ.
ಜೋಕೆ ಕೆಡುವಿರೇಕಿದಿಂತು ಕಾಕು ಬುದ್ಧಿಯ ನೂಕುತಲಾತ್ಮನ ಜಾನಿಸುತ್ತೇಳಿರೇಳಿರಿ ಎಚ್ಚರಗೊಳ್ಳಿ ನೀವಿನ್ನೇಳಿರೇಳಿರಿ ಧರ್ಮ ಮಾಡಿರಿ ಧರ್ಮ ಮಾಡಿರಿ ನಿಷ್ಕಾಮದ ಕರ್ಮಗಳ ಮರ್ಮ ನೋಡಿರಿ ಧರ್ಮ ಮಾಡಿರಿ ನಿಷ್ಕಾಮದ ಕರ್ಮಗಳ ಮರ್ಮ ನೋಡಿರಿ ಕರ್ಮದ ಫಲ ಬಿನ್ನಡಿಸುವುದೊಮ್ಮೆ ವ್ಯಾಘ್ರ ಚರ್ಮನ ನಾಮವ ನೆನೆದು ನೀವು ಹೇಳಿರೇಳಿರಿ ಕರ್ಮದ ಫಲ ಬಿಮ್ಮಡಿಸುವುದೊಮ್ಮೆ ವ್ಯಾಘ್ರ ಚರ್ಮನ ನಾಮವ ನೆನೆದು ನೀವಿನ್ ಹೇಳಿರೇಳಿರಿ ಹೇಳಿರೇಳಿರಿ ಗುರುವ ಕಾಣಿರಿ ಗುರುವ ಕಾಣಿರಿ ಸಂಸಾರದ ಮಾಯಾಕೃತಿ ಇರವ ಮಾಣಿರಿ ಗುರುವ ಕಾಣಿರಿ ಸಂಸಾರದ ಮಾಯಾಕೃತಿ ಇರವ ಮಾಣಿರಿ ಸರ್ವರಲ್ಲಿ ಶರ್ವನಿರುವ ಸರ್ವ ಶಂಕರ ಗುರುವರ ನೊರೆವುದನಾಲಿಸುತ್ತೇಳಿರೇಳಿರಿ ಸರ್ವರಲ್ಲಿ ಶರ್ವನಿರುವ ಸರ್ವ ಶಂಕರ ಗುರುವರ ನೊರೆವುದನಾಲಿಸುತ್ತೇಳಿ ರೇಳಿರಿ ಹೇಳಿರೇಳಿರಿ ಹೇಳಿರೇ